ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕ್ಯಾಲಿಫೋರ್ನಿಯಾದಲ್ಲಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿ ಶವವಾಗಿ ಪತ್ತೆಯಾಗಿದ್ದಾರೆ. 6 ದಿನಗಳ ಬಳಿಕ ಶವವಾಗಿ ಪತ್ತೆಯಾಗಿದ್ದಾರೆ ಸಾಕೇತ್ ಶ್ರೀನಿವಾಸಯ್ಯ. ಅಮೆರಿಕಾದಲ್ಲಿ ಓದುವ ಕನಸು ಕಾಣ್ತಾ ಇರುವಂತಹ ಭಾರತೀಯ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಇದೊಂದು ರೀತಿಯಾದಂತಹ ಆತಂಕಕಾರಿ ಸುದ್ದಿ. ಕ್ಯಾಲಿಫೋರ್ನಿಯಾದಲ್ಲಿ 6 ದಿನಗಳ ಬಳಿಕ ಕಾಣೆಯಾಗಿದ್ದಂತಹ ವಿದ್ಯಾರ್ಥಿ ಸಾಕೇತ್ ಶ್ರೀನಿವಾಸಯ್ಯ ಶವವಾಗಿ ಪತ್ತೆಯಾಗಿದ್ದಾರೆ. ಫೆಬ್ರವರಿ 9ರಿಂದ ನಾಪತ್ತೆಯಾಗಿದ್ರು. ಸಾಕೇತ್ಗಾಗಿ ತೀವ್ರ ಹುಡುಕಾಟವನ್ನು ನಡೆಸಲಾಗಿತ್ತು. ಎಲ್ಲೂ ಕೂಡ ಅವರ ಜಾಡ್ ಸಿಕ್ಕಿರಲಿಲ್ಲ, ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ. ಬಟ್ ಈಗ 6 ದಿನಗಳ ನಂತರ ಆತ ಶವವಾಗಿ ಪತ್ತೆಯಾಗಿದ್ದಾನೆ. ಕೊನೆ ಬಾರಿಗೆ ಟಿಲ್ಡನ್ ರೀಜನಲ್ ಪಾರ್ಕ್ ಸರೋವರದ ಬಳಿ ಸಾಕೇತ್ ಕಾಣಿಸಿಕೊಂಡಿದ್ರು. ಅದೇ ಸರೋವರದಲ್ಲಿ ಶವವಾಗಿ ಪತ್ತೆಯಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಫೆಬ್ರವರಿ 9ನೇ ತಾರೀಕು ಕೊನೆ ಬಾರಿಗೆ ಮಗನೊಂದಿಗೆ ತಂದೆ ಶ್ರೀನಿವಾಸಯ್ಯ ಅವರು ಮಾತನಾಡಿರ್ತಾರೆ. ಅದಾದ ನಂತರದಲ್ಲಿ ಆತನ ಸಂಪರ್ಕಕ್ಕೆ ಸಿಕ್ಕಿರೋದಿಲ್ಲ. ಆತ ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ, ಯಾವ ವಿಚಾರ ಕೂಡ ತಿಳಿದಿರಲಿಲ್ಲ. ನಂತರ ಅವರ ಪೋಷಕರು, ಆತನ ಫ್ರೆಂಡ್ಸು ಎಲ್ಲರೂ ಕೂಡ ಒಂದು ರೀತಿ ಆತಂಕಕ್ಕೊಳಗಾಗಿದ್ದರು, ಕಂಗಾಲಾಗಿದ್ದರು. UC ಬರ್ಕ್ಲಿ ವಿವಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಂಥ ಸಾಕೇತ್ ಶ್ರೀನಿವಾಸಯ್ಯ ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಸಂಗಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಗಮೇಶ್, ನಿಜಕ್ಕೂ ಅಮೆರಿಕಾದಲ್ಲಿ ಓದಬೇಕು ಅಂತೇಳಿ ಭಾಳಷ್ಟು ಸ್ಟೂಡೆಂಟ್ಗಳು ಕನಸು ಕಾಣ್ತಾ ಇರ್ತಾರೆ. ಅವ್ರ ಪಾಲಿಗೆ ಇದೊಂಥರ ಆತಂಕಕಾರಿ ಸುದ್ದಿ. ಜೊತೆಗೆ ಏನು ಮಾಹಿತಿ ಸಿಗ್ತಾ ಇದೆ ಈಗ? ಎಸ್ ಪ್ರಭು, ಏನು ಭಾರತೀಯ ಒಂದು ವ್ಯಕ್ತಿ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಏನು ಹೋಗ್ತಾರೆ. ಇಲ್ಲಿ ಭಾರತದಲ್ಲಿ ಒಂದು ಬಿಟೆಕ್ ಅನ್ನ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ವಿದ್ಯಾಭ್ಯಾಸ ಮುಗಿಸಿ ನಂತರದ ವಿದ್ಯಾಭ್ಯಾಸ ಮಾಡಲು ಕ್ಯಾಲಿಫೋರ್ನಿಯಾಗೆ ಹೋಗ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವನು ಫೆಬ್ರವರಿ 9ನೇ ತಾರೀಕಿನಿಂದ ಸಾಕೇತ್ ಶ್ರೀನಿವಾಸಯ್ಯ ಎಂಬರು ಕಾಣ್ತಾ ಇಲ್ಲ ಅಂತ ಒಂದು ವರದಿಯಾಗಿತ್ತು. ಹಾಗಾಗಿ ಕಳೆದ 4-5 ದಿನಗಳಿಂದ ನಿರಂತರವಾಗಿ ಏನು ಶೋಧವನ್ನ ಮುಂದುವರಿಸಿದ್ರು. ಯಾವ ಕಡೆ ಹೋಗಿದ್ರು, ಏನಾಯ್ತು ಅಂತ. ಆದ್ರೆ ಕೊನೆಗೆ ಏನು ಫೆಬ್ರವರಿ 12ರಿಂದಾನೇ ಅವರು ಶವವನ್ನು ಪತ್ತೆಯಾಗಿದ್ದು ಒಂದು ಆತಂಕನ ಏನು ಕುಟುಂಬದಲ್ಲಿ ಆತಂಕನೇ ಮೂಡಿಸಿದೆ. ಏನಂದ್ರೆ ಕಳೆದ 4-5 ದಿನಗಳಿಂದ ಪತ್ತೆಯಾಗಿದ್ದ ವ್ಯಕ್ತಿ ಕೊನೆಗೂ ಪತ್ತೆ ಆಗಿದ್ದಾರೆ ಅಂತ ಅಲ್ಲಿನ ಏನು ಭಾರತೀಯ ರಾಯಭಾರಿ ಕಚೇರಿ ಏನಿರುತ್ತೆ, ಕಚೇರಿಯ ಮುಖಾಂತರ ಒಂದು ಟ್ವೀಟ್ ಮಾಡುವ ಮೂಲಕ ತಿಳಿಸಿದ್ದಾರೆ. ಹೀಗಾಗಿ ಕುಟುಂಬಸ್ಥರಲ್ಲಿ ಒಂದು ಆತಂಕನ ಮೂಡಿಸಿದೆ ಅಂತ ಹೇಳ್ಬೋದು. ಕುಟುಂಬಸ್ಥವರಿಗೆ ಏನಾಯ್ತು ಅಂತ ಕೇಳಿದಾಗ, ಯಾವುದೇ ಈ ರೀತಿ ನಮ್ಮ ಮಗ ಇವರಲ್ಲ, ನಾವು ಖುದ್ದಾಗಿ ಅಲ್ಲಿಗೆ ಭೇಟಿ ಮಾಡಿ ಅವರನ್ನ ನೋಡಿಯೇ ಪತ್ತೆ ಹಚ್ತೀವಿ, ಇವ್ರು ನನ್ನ ಮಗನ ಇಲ್ಲ ಅಂತ ಕುಟುಂಬದವರು ಒಂದು ಅಳಲು ಆಗಿದೆ. ಹಾಗಾಗಿ ಒಟ್ನಲ್ಲಿ ಈ ಪತ್ತೆ ಆಗಿರುವುದು ಒಂದು ಸಂಶಯ ಮೂಡಿಸ್ತಾ ಇದೆ. ಏನಂದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಏನಾದ್ರೂ ಅದ್ರ ಹಿಂದೇನು ಕುತಂತ್ರ ನಡೆದಿತ್ತಾ ಅಂತ ಒಂದು ಸಂಶಯನ ಮೂಡಿಸ್ತಾ ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ಸಂಗಮೇಶ್.